ಇವತ್ತಿನ ಮಕ್ಕಳು ಈ ರುಚಿಯನ್ನ ಮರ್ತೋಗ್ಬಿಟ್ಟಿದ್ದಾರೆ. ಆದರೆ ನಮ್ಮ ಹಳ್ಳಿ ಕಡೆ ಇನ್ನೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಅಂದ್ರೆ ನಂಬ್ತೀರಾ? ಹೌದು, ಮಿಕ್ಸಿ ಬಂದ್ಮೇಲಂತೂ ಈ ನಿಜವಾದ ಚಟ್ನಿಯ ರುಚಿ ಕಾಣೆ ಆಗ್ಬಿಟ್ಟಿದೆ. ಈ ಬೆಂಡೆಕಾಯಿ ಚಟ್ನಿ ಮುಂದೆ ಯಾವ 5 ಸ್ಟಾರ್ ಹೋಟ್ಲು ಡಿಶ್ ಕೂಡ ಫೇಲ್. ಆ್ಯಕ್ಚುಲಿ ಒಮ್ಮೆ ಈ ಥರ ಮಾಡಿ ನೋಡಿದ್ರೆ ಮನೇಲಿ ಎಲ್ಲರೂ ನನಗೆ ಇನ್ನೊಂದು ಸ್ವಲ್ಪ ಹಾಕು ಅಂತ ಕೇಳ್ತಾನೆ ಇರ್ತಾರೆ. ಹಳ್ಳಿ ಕಡೆ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಮೇಲ್ಗಡೆ ಈ ಚಟ್ನಿ ಹಾಕ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕಿ ತಿಂತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಅಲ್ವಾ? ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿವತ್ತು ಬೆಂಡೆಕಾಯಿ ಚಟ್ನಿನ ಒಂದು ಇಬ್ಬರಿಗಾಗುವಷ್ಟು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸಾಧಾರಣ ಖಾರ ಇರುವಂತಹ ಹಸಿ ಮೆಣಸಿನ್ಕಾಯಿನ ಒಂದು 10ರಿಂದ 11 ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಈ ಥರ ಬಾಡಾದ್ಮೇಲೆ ಇದನ್ನು ನೀಟಾಗಿ ತೆಗೆದು ಒಂದು ಕಡೆ ಇಟ್ಟಿಟ್ಕೊಳ್ಳಿ. ದಿನ ಒಂದೇ ಥರ ತಿನ್ನೋದಕ್ಕಿಂತ ಒಂದೊಂದ್ಸತಿ ಈ ಥರನೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಳೆ ಲೈಫು, ಹಳೆ ಸ್ಟೈಲು ಅಲ್ಲಲ್ಲೇ ಒಂದು 5 ನಿಮಿಷದಲ್ಲೂ ಮಾಡ್ಕೊಂಡ್ಬಿಡ್ಬೋದಪ್ಪ. ಪಟ ರೊಟ್ಟಿ ಬೇಯಿಸೋ ಹಂಚಲ್ಲೇ ಆರಾಮ ಸುಟ್ಕೊಂಡು ಈ ಥರ ಮಾಡ್ಕೊಂಡ್ಬಿಡ್ಬೋದು. ಸೂಪರಾಗಿರುತ್ತೆ, ಟ್ರೈ ಮಾಡಿ. ಆನಂತರ ನಾನಿಲ್ಲಿ 4 ಎಳೆ ಇರೋವಂಥದ್ದು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬಲ್ತಿರೋದು ಕೂಡ ತೊಗೋಬೋದು. ಅದನ್ನು ನೀಟಾಗಿ ಈ ಥರ ರಿಂಗ್ ಥರ ಕಟ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಹಾಕೋ ಹಾಗಿಲ್ಲ, ಹಾಗೆ ಡ್ರೈ ಆಗಿ ಇರೋ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ವಿಡಿಯೋ ನೋಡಿದ್ಮೇಲೂ ಯಾರ್ಯಾರು ಇನ್ನೂ ಬೆಂಡೆಕಾಯಿ ಚಟ್ನಿ ಟ್ರೈ ಮಾಡಿಲ್ಲ ಅವರು ಒಂದು ಸೂಪರ್ ಆಗಿರುವಂತಹ ರುಚಿನ ಕಳ್ಕೊತೀರಾ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಸುಮ್ಮನೆ ಒಂದೇ ಥರ ತಿನ್ನೋದಕ್ಕೆಲ್ಲ ಹೋಗ್ಬೇಡಿ. ಇದ್ರಲ್ಲೂ ಜ್ವರ ಬಂದು ಬಾಯೆಲ್ಲ ಕೆಟ್ಟಿರುತ್ತಲ್ಲ, ಅವರು ತಿನ್ರಿ, ಯಾಕೆ ಊಟ ಸೇರಲ್ಲ. ಒಂದು ತಿನ್ನೋ ಜಾಗದಲ್ಲಿ 2 ತಿಂತೀರ, ಅಷ್ಟೊಂದು ಸೂಪರ್ ಆಗಿರುತ್ತೆ. ಲೈಫಲ್ಲಿ ಏನಿದೆ ಗುರು, ಅಟ್ಲೀಸ್ಟ್ ಊಟನಾದ್ರೂ ನಮಗೆ ನಾವು ನೆಮ್ಮದಿಯಿಂದನಾದ್ರೂ ಮಾಡಬೇಕು ಅಲ್ವಾ? ನೋಡಿ, ಈ ತರ ಅದ್ರೊಳಗಡೆ ಇರುವಂತಹ ಲೋಳೆ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಡ್ರೈ ಆದ ತಕ್ಷಣ ಅದನ್ನ ಒಂದ್ ಕಡೆ ತೆಗೆದಿಟ್ಕೊಳ್ಳಿ. ನೋಡಿ, ಈ ತರ ಆಯ್ತು. ಆನಂತರ ಇದಕ್ಕೆ ಒಂದು ಹೆಬ್ಬೆಳು ಗಾತ್ರದಷ್ಟು ಹುಣಸೆಹಣ್ಣು ಅಥವಾ 4 ಬಿಕ್ಕ ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಆನಂತರ ಒಂದು ಬೆಳ್ಳುಳ್ಳಿ ಹಾಕಿ ಕುಟ್ಟಣಿಕೆಯಲ್ಲಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಟ್ಟಣಿಕೆಯಲ್ಲಿ ಕುಟ್ಕೊಂಡ್ಬಿಟ್ರೆ ಸೂಪರ್ ಆಗಿರುವಂತಹ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಟೇಸ್ಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಮೇಲೆ ಹಾಕೊಂಡು ರೊಟ್ಟಿ ಜೊತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ.